ಪ್ಯೂರ್ ಬೆಣ್ಣಿ ಬೆಲ್ಲ ಬಿಟ್ರೆ ಏನೂ ಇರ್ದಿಲ್ರಿ. ಹ್ಮ್. ಇನ್ನೊಂದು ಕಂಪ್ನಿಯವ್ರು ನಮಗೆ ಚಾಲೆಂಜ್ ಮಾಡಿದ್ರು ಹಾ. ನಾವು ಫೇಸ್ ಮಾಡಕ್ ಗಟ್ಟಿದೀವಿ. ಓಕೆ. ಮೈದಾ ಇಲ್ಲ ಬಿಸ್ಕಿಟ್ ಆಗುದಿಲ್ಲ ಅಂತ ಅವ್ರು ಇರ್ತಾರೆ. ಹ್ಮ್. ಮೈದಾ ಇಲ್ಲ ಬಿಸ್ಕಿಟ್ ಮಾಡಕ್ ನಾವು ಗಟ್ಟಿದೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಎಲ್ಲಿಂದ ಬರ್ತಾ ಇದ್ರ? ಸರ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಖಾನಾವಸ್ಥಳ್ಳಿ ಹೋಬಳಿಯ ಹುಲಿಕೆರೆ ಒಂದು ಗ್ರಾಮದಿಂದ ಹಾ. ನಾನು ರೈತ ಸರ್. ಹಾ. ನಾನೇ ನನ್ನ ಜಮೀನಲ್ಲಿ ಬೆಳೆದಂತ ತರಕಾರಿ ಮತ್ತು ಸೊಪ್ಪು, ಹಾ. ಟೊಮೊಟೊ ಮತ್ತೆ ಪಪ್ಪಾಯಿ ಕೂಡ ಬೆಳಿತಾ ಇದ್ದೀನಿ ಸರ್. ಓಕೆ. ಇದನ್ನ ನಾವೇ ಬೆಳೆದಂತ ಬೆಳೆಯನ್ನ ಹಾ. ಈ ಸಂತೆಯಲ್ಲಿ ಹಾ. ಮಾರಾಟ ಮಾಡ್ಲಿಕ್ಕೆ ಬಂದಿದೆ ಸರ್. ಓಕೆ ಸರ್, ಈಗ ವ್ಯಾಪಾರ ಎಲ್ಲ ಹೇಗೆ ನಡೀತದೆ ಸರ್ ಎಲ್ಲ ನಾನು ತಂದಂತ ಐಟಮ್ ಎಲ್ಲ ಖಾಲಿ ಆಗಿದೆ ಸರ್. ಓಕೆ, ಎಲ್ಲ ಖಾಲಿ ಬೇಗನೆ ಖಾಲಿ ಆಗ್ಬಿಡುತ್ತೆ ಸರ್. Okay. ಫ್ರೆಶ್ ಆಗಿರೋದ್ರಿಂದ ಹಾ. ಬೆಳಿಗ್ಗೆ ಮಾರ್ನಿಂಗ್ ಬೇಗನೆ ಬರುತ್ತೆ ಸರ್. ಹಾ. ಎಲ್ಲ ಖಾಲಿ ಮಾಡುತ್ತೆ. ಬೆಂಡೆಕಾಯಿ ಇರುತ್ತೆ ಸರ್. ಹಾ. ಕಾಯಿ ಪಲ್ಯಗಳು ಕಾಯಿಪಲ್ಲೆ ಎಲ್ಲ ಇರುತ್ತೆ ಅಂದ್ರೆ ಸರ್. ಜವಾರಿ ಜವಾರಿ ಎಲ್ಲ ಜವಾರಿ. ಹ್ಞೂ ಸರ್. ಬೆಂಡೆಕಾಯಿ, ಜವಳೆಕಾಯಿ, ಹಾ. ಬದನೆಕಾಯಿ ಇರುತ್ತೆ ಸರ್. ಓಕೆ. ಈ ಒಂದು 5 ತರದ ಸೊಪ್ಪು ತರಕಾರಿ ಇರುತ್ತೆ. ಹಾ. ಮೆಂತಿ, ಕೊತ್ತಂಬರಿ, ಪಾಲಕ್. ಹಾ. ನಾನೇ ಬೆಳೆದಂತ ಈ ಧನಿಯ ಕೊತ್ತಂಬರಿ ಕಾಳಿನಲ್ಲಿ ಹಾ. ಸೊಪ್ಪು ಜಾಸ್ತಿ ಆದಾಗ ಹಾ. ಕಾಳನ್ನ ಮಾಡಿ ನಾನೇ ಕೂಡ ಈ ಧನಿಯ ಪುಡಿಯನ್ನು ಸಹ ಮಾಡ್ತಾ ಇದ್ದೀನಿ ಸರ್. ಓಕೆ, ಅಂದ್ರೆ ಇದು ಕಂಪ್ಲೀಟ್ ಆಗಿ ಸಾವಯವ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ. ಅಂದ್ರೆ ಏನು ನಾವು ಕೊರಿಯಂಡರ್ ಪೌಡರ್ ಅಂತ ಹೇಳ್ತೀವಿ. ಹಾ, ಕೊರಿಯಂಡರ್ ಅಂತ ಹೇಳ್ತೀವಿ. ಅದೇ ಇದು. ಅಂದ್ರೆ ಏನು ಕೊತ್ತಂಬರಿ ಸೊಪ್ಪನ್ನ ಸೊಪ್ಪು ಅಂದ್ರೆ ಬೀಜ ಮಾಡ್ಕೊಂಡು ಅದನ್ನ ಇಲ್ಲೇ ಇದೆ ಸರ್. ಪೌಡರ್ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದೀವಿ. ಪೌಡರ್ ಮಾಡ್ಕೊಂಡು ಮಾಡ್ತಾ ಇದೇ ಕಾಳಲ್ಲಿ ಮಾಡ್ತಾ ಇದ್ದೀನಿ ಸರ್. ಅದೇ ಗೊತ್ತಾಯ್ತು. ಈ ಧನಿಯಾ ಅಂತ ಏನ್ ಹೇಳ್ತೀವಿ, ಧನಿಯಾ. ಇದೇ ಧನಿಯ ಕಾಳಲ್ಲಿ, ಹಾ. ಇದೇ ಕಾಳಲ್ಲಿ ಓಕೆ. ಪುಡಿ ಮಾಡಿ ಓಕೆ. ಮಾಡ್ತಾ ಇದ್ದೀನಿ ಸರ್. ಈಗ ನೀವು ಈ ಧನಿಯಾ ಇದನ್ನು ಕೂಡ ಮಾರಾಟ ಮಾಡ್ತಾ ಇದ್ರೆ ಮಾಡ್ತೀವಿ ಸರ್. ಬೀಜ ಕೂಡ ಸರ್ ಸೊಪ್ಪು ಜಾಸ್ತಿ ಹಾಕೊಂಡಾಗ ಹಾ. ಸೇಲ್ ಆಗದೆ ಈಗ ಬೆಲೆ ಇಲ್ದೇ ಇರ್ತಕ್ಕಂಥ ಸಮಯದಲ್ಲಿ ನೀವು ಬೀಜ ಮಾಡ್ಕೊಂಡು ವೇಸ್ಟ್ ಮಾಡಲ್ಲ ಸರ್. ಸೊಪ್ಪನ್ನ ಬೀಜ ಮಾಡ್ಕೊಂಡು ಆ ಬೀಜದಿಂದ ನಮಗೆ ಇದು 1 kg 400 ರೂಪಾಯಿ ಹೋಗುತ್ತೆ ಸರ್. ಇದು 400 ರೂಪಾಯಿ ಇಲ್ಲಿ ಆರ್ಗ್ಯಾನಿಕ್ ಅಲ್ಲಿ ಬೆಳಿತಿದೀವಿ. 400 ರೂಪಾಯಿ ಹೋಗುತ್ತೆ ಸರ್. ಸೊ ಹಂಗಾಗಿ ನಾವು 1 kg ಪುಡಿ ಮಾಡಿದ್ರೆ ಹಾ. ಇದು 120-150 ರೂಪಾಯಿ ಸರ್. ಇದು ಓಕೆ. 1 kg 6 ಪ್ಯಾಕೆಟ್ ಆಗುತ್ತೆ ಸರ್. ಈ ತರ ಮಾಡೋದ್ರಿಂದ 600 ರೂಪಾಯಿ ಆಗುತ್ತೆ 1 kg. ಅಂದ್ರೆ ಈಗ 200 ರೂಪಾಯಿ ಲಾಭ ಬರುತ್ತೆ ಸರ್. ಓಕೆ. ಈ ತರ ನೀವು ನಿಮ್ಮ ಒಂದು ಭಾಗದ ಜವಾರಿ ಕಾಯಿ ಪಲ್ಯ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಓಕೆ. ಒಳ್ಳೆ ಚೆನ್ನಾಗಿ ಆಗ್ತಿದೆ ಸರ್. ಓಕೆ. ಈಗ ರೈತ ಬೆಳೆದದ್ದನ್ನ ಏನೋ ಮಾಡ್ಕೊಂಡು ಅಲ್ಲೇ ಮಾಡೋದ್ಕಿಂತ ಈ ತರ ಒಂದು ಬದಲಾವಣೆ ವೇದಿಕೆಯಲ್ಲಿ ನೀವು ಮಾರಾಟ ಮಾಡೋದು ಒಳ್ಳೆ ಅವಕಾಶ ಇದೆ ಸರ್. ಓಕೆ. ಈಗ ರೈತರಿಂದ ನೇರವಾಗಿ ನೀವು ಗ್ರಾಹಕರಿಗೆ ಕೊಡ್ತಾ ಇದ್ದೀರಲ್ವಾ? ಸೊ ಹೇಗಿದೆ ಸರ್ ರೆಸ್ಪಾನ್ಸ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ. ಈಗ ಆರೋಗ್ಯವನ್ನು ನಾವು ಕಾಪಾಡೋದು ನಮ್ಮ ಜವಾಬ್ದಾರಿ. ಹಾ. ನಮ್ಮ ಆರ್ಥಿಕ ಕಾಪಾಡೋದು ಅವ್ರ ಕೈಯಲ್ಲಿದೆ. ಓಕೆ. ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಸೊ ಇದರಲ್ಲಿ ಇಬ್ರಿಗೂ ಕೂಡ ಲಾಭ ಇದೆ, ರೈತರಿಗೆ ಕೂಡ ಲಾಭ. ಮತ್ತೆ ಗ್ರಾಹಕರಿಗೆ ಸರ್, ಇಬ್ರಿಗೂ ಕೂಡ. ಆರೋಗ್ಯವನ್ನು ನಾವು ನೋಡ್ಕೊಳ್ತೇವೆ ಸರ್. ಆರೋಗ್ಯ ನೋಡ್ಕೊಂಡ್ರಿಂದ ಅದೇ ನಾನು ಹೇಳ್ತಾ ಇರೋದು, ರೈತರಿಗೆ ಮತ್ತೆ ಅಲ್ಲಲ್ಲ ನಾನು ಹೇಳ್ತಾ ಇರೋದು, ಈಗ ರೈತರಾಗಿ ನಿಮಗೆ ಗ್ರಾಹಕರಾಗಿ ತಗೊಳ್ಳೋರಿಗೆ ಲಾಭ ಇರುತ್ತೆ. ಲಾಭ ಇದೆ ಸರ್. ಲಾಭ ಇದೆ ಸರ್, ನಿಮ್ಮ ನಂಬರ್ ಹೇಳ್ತೀರಾ? ಸರ್ ಹೇಳ್ತೀನಿ ಸರ್. 7676963250. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಹನುಮಂತ್ ಕೋಲೂರ್ ಅಂತ ಸರ್. ಸರ್, ಎಲ್ಲಿಂದ ಬರ್ತಾ ಇದ್ರೆ? ಬಾಲ್ಕೋಟ್ ಸರ, ಮುಧೋಳ ತಾಲೂಕು, ಬಾಗಲಕೋಟೆ. ಹೌದು ಸರ್. ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ. ಸರ್, ಈಗ ಈ ಒಂದು ಮಳಿಗೆನಲ್ಲಿ ಏನ್ ಮಾರಾಟ ಮಾಡ್ತಾ ಇದ್ದಾರೆ ಸರ್? ಇಲ್ಲಿ ನಮ್ಮ ಮೇನ್ ಬಿಸ್ನೆಸ್ ನಮ್ದು ಮಶ್ರೂಮ್. ಮಶ್ರೂಮ್ ಇಂತ್ರ ಬೈ ಪ್ರಾಡಕ್ಟ್. ಓಕೆ. ಅದರಿಂದ ಮಿಲೆಟ್ ಬೇಸ್ ನಮ್ದು. ಓಕೆ. ಅಂದ್ರೆ ಈಗ ಮಶ್ರೂಮ್ ಅಂತ ಹೇಳಿದ್ರಲ್ವಾ, ಹೌದು ಸರ್. ಏನ್ ಮಿಲ್ಕಿ ಮಶ್ರೂಮ್. ಮಿಲ್ಕಿ ಮಶ್ರೂಮ್. ಹಾಲಂಡ್ ಮೇಂತಾರ ನಮ್ಮ ಕಡೆ ಅದ. ಓಕೆ. ಏನಿದೆ ಸರ್ ಇದು ಕಾಸ್ಟ್? ಕಾಸ್ಟ್ 80 ರೂಪೀಸ್ ಸರ್. 80 ರೂಪೀಸ್. ಅಂದ್ರೆ ಇದೊಂದೇ ಅಂದ್ರೆ ಮಿಲ್ಕಿ ಮಶ್ರೂಮ್ ಮಾತ್ರ ನೀವು ಬೆಳೆಯೋದು? ಹೌದು ಹೌದು. ಓಕೆ ಸರ್. 5 ಸ್ಟಾರ್ ಬೆಳಿತೀವಿ ನಾವು. 5 ಸ್ಟಾರ್ 5 ಸ್ಟಾರ್ ಬೆಳಿತೀವಿ. ಹಾ. ಅದ್ರದ್ದು ಟ್ರೈನಿಂಗ್ ಮಾಡ್ತೀವಿ ನಾವು. ಟ್ರೈನಿಂಗ್ ಕೂಡ ಕಂಡಕ್ಟ್ ಮಾಡ್ತೀರಾ? ಹೌದು. ಓಕೆ. 10 ತರ ವೆರೈಟಿ ಟ್ರೈನಿಂಗ್ ಮಾಡ್ತೀವಿ. ಹಾ. ಅವ್ರು ಮಾಡಿ ಏನೈತಿ ಅದನ್ನ ಬೈಬ್ಯಾಕ್ ಸಿಸ್ಟಮ್ ಐತೆ ನಮ್ಮ. ಓಕೆ. ನಿಮ್ಮಲ್ಲಿ ಬೈಬ್ಯಾಕ್ ಕೂಡ ಇದೆ? ಹೌದು. ಮತ್ತೆ ಟ್ರೈನಿಂಗ್ ಕೂಡ ಕಂಡಕ್ಟ್ ಮಾಡ್ತೀರಾ? ಟ್ರೈನಿಂಗ್ ನಮ್ಮ ಮಗ ಮಾಡ್ತಾನ್ರಿ. ಓಕೆ. ಈಗ ಮಶ್ರೂಮ್ದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಕೂಡ ನೀವು ಮಾರಾಟ ಮಾಡ್ತಾ ಇದ್ದೀರಾ? ಇದನ್ನ ಪಿಕಲ್ ಸರ್ ಇದು? ಹೌದು ಸರ್, ಪಿಕಲ್. ಓಕೆ. ಎಷ್ಟಿದೆ ಸರ್ ಇದು ಕಾಸ್ಟ್? ಅದ್ರ 230 ಐತೆ ಸರ್. 230 ಇದೆ. ನಾವು 200 ಕೊಡ್ತಾನ್ರಿ ಸರ್. 200 ರೂಪಾಯಿ ಕೊಡ್ತಾ ಇದ್ದಾರೆ. ಹೌದು ಸರ್. ಓಕೆ. ಅದು ಅದು ಬಿಟ್ರೆ ಬೇರೆ ಏನೇನ್ ಮಾರಾಟ ಮಾಡ್ತಾ ಇದ್ದಾರೆ? 9 ತರ ಮಿಲೆಟ್ ಅವಲಕ್ಕಿ ಇದಾವ್ರಿ ಸರ್. ನಮ್ಮ ಇವು ರಾಗಿ ಓಕೆ. ಇವೆಲ್ಲ ಒಂದೊಂದು ಅವಲಕ್ಕಿನ ಅದಾವ್ರಿ ಸರ್. ಜೋಳ, ಉದ್ದು. ಅಂದ್ರೆ ಏನು ನಿಮ್ಮ ಭಾಗದಲ್ಲಿ ಬೆಳೀತಕ್ಕಂತ ನವಣೆ, ಹೌದು ಹೌದು ಸರ್, ಧಾನ್ಯಗಳು, ಅದರಿಂದ ಸ್ನಾಕ್ಸ್ ಎಲ್ಲ ನೀವು ಮಾರಾಟ ಹೌದು ಫ್ಲೆಕ್ಸ್ ಮಾಡಿ Okay. ಮಾರಾಟ ಮಾಡ್ತೀವಿ. ಈಗ ಇದು ಬಂದ್ಬಿಟ್ಟು ನಿಮ್ದೇನೆ ಸರ್? ಇದು ಕುಕೀಸ್ ಸರ್. ಕುಕೀಸ್ 6 ವೆರೈಟಿ ಕುಕೀಸ್ ರೀ. ಹಾ. 3 ಮಸಾಲಾ ರೀ, 3 ಸ್ವೀಟ್ ಇದೆ ರೀ. ಓಕೆ. ಮಶ್ರೂಮ್ ಅಂಡ್ ಮಿಲೆಟ್ ಸ್ವೀಟ್ ರೀ. ಓಕೆ. ಒಂದು ಮಿಲೆಟ್ ಸ್ವೀಟ್ ರೀ. ಮಶ್ರೂಮ್ ತಿನ್ನೋದ್ರವ್ರಿಗೆ ಮಿಲೆಟ್ ಸ್ವೀಟ್ ರೀ. ಹಾ. ರಾಗಿ ಸ್ವೀಟ್ ಅಂತ ಒಂದ್ ಮಾಡಿವ್ರಿ. ಓಕೆ. ಅಂದ್ರೆ ಈಗೆಲ್ಲ ಮಶ್ರೂಮ್ ನ ಅಂದ್ರೆ ಎಣಬೆ ಉಪಯೋಗಿಸ್ಕೊಂಡು ವ್ಯಾಲ್ಯೂ ಆಡೆಡ್ ಹೌದು, ಐಟಮ್ಸ್ ನೀವು ಮಾಡಿದ್ರೆ. ಹೌದು ಸೊ ಇದರಲ್ಲಿ ಸ್ವೀಟ್ ಕೂಡ ಇದೆ ಮತ್ತೆ ಮಸಾಲಾ ಸ್ಪೈಸಿ ಕೂಡ ಇದೆ. ಹೌದು. ಸೊ ಇದೆಲ್ಲ ಸ್ವೀಟ್ ಒಳಗೆ ಯಾವ ತರ 3 ಅದಾವ್ರಿ. ಓಕೆ. ಅದೇ ತರ 3 ತರ ಅಂದ್ರೆ ಇದು ಬಂದ್ಬಿಟ್ಟು ಸ್ಯಾಂಪಲ್ ಸ್ಯಾಂಪಲ್ ಸರ್. ಈಗ ರೆಸ್ಪಾನ್ಸ್ ಯಾವ ತರ ಇದೆ ಸರ್? ರೆಸ್ಪಾನ್ಸ್ ಚೆನ್ನಾಗಿದೆ. 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 ಓಕೆ.
ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಪ್ಯೂರ್ ಕಂಪ್ಲೀಟ್ ಆಗಿ. ಪ್ಯೂರ್ ಬೆಣ್ಣಿ ಬೆಲ್ಲ ಬಿಟ್ರೆ ಏನೂ ಇರ್ದಿಲ್ರಿ. ಹ್ಮ್. ಇನ್ನೊಂದು ಕಂಪ್ನಿಯವ್ರು ನಮಗೆ ಚಾಲೆಂಜ್ ಮಾಡಿದ್ರು ಹಾ. ನಾವು ಫೇಸ್ ಮಾಡಕ್ ಗಟ್ಟಿದ್ವಿ. ಓಕೆ. ಮೈದಾ ಇಲ್ಲ ಬಿಸ್ಕಿಟ್ ಆಗುದಿಲ್ಲ ಅಂತ ಅವ್ರು ಇರ್ತಾರೆ. ಹ್ಮ್. ಮೈದಾ ಇಲ್ಲ ಬಿಸ್ಕಿಟ್ ಮಾಡಕ್ ನಾವು ಗಟ್ಟಿದೀವಿ. ಪ್ರತಿ ಯಾವ್ದೋ ಈಗ ಮೈದಾಗೆ ನಾವು ಪರ್ಯಾಯವಾಗಿ ಬಾಳೆಹಣ್ಣಿಂದು ಪುಡಿನ ಯೂಸ್ ಮಾಡ್ತಾ ಇದಾರೆ. ಅದು ನನ್ಗೆ ಗೊತ್ತಿಲ್ರಿ. ಹಾ. ಈಗ ಮೈದಾ ಇಲ್ಲ ಬಿಸ್ಕಿಟ್ ಮಾಡಕ್ ಆಗೋದಿಲ್ಲ ಅಂತ ಒಬ್ರು ಇರ್ತಾರೆ. ಹ್ಮ್. ನೀವ್ ಹೆಂಗ್ ಮಾಡ್ತೀರ ಅಂತ ನಮ್ಮನ್ ಕೇಳ್ತಾರೆ, ಪ್ರಶ್ನೆ ಹಾಕ್ತಾರೆ ಅವ್ರ. ಹ್ಮ್. ನಾವ್ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ. ಇಷ್ಟೇ. ಅಂದ್ರೆ ಈಗ ನೀವು ಕಂಪ್ಲೀಟ್ ಆಗಿ ಮೈದಾ ಫ್ರೀ ಅಂತಾನೆ. ಮೈದಾ ಫ್ರೀ ಶುಗರ್ ಫ್ರೀ. ಶುಗರ್ ಫ್ರೀ. ಗೋಧಿ ಇಲ್ಲ ಪಾಮ್ ಆಯಿಲ್ ಇಲ್ಲ. ಅಂದ್ರೆ ಈಗ ಡಯಾಬಿಟಿಕ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಬೇಕಾದಂಗ. ಓಕೆ ಫೈನ್ ಸರ್. ಈ ಒಂದೆಲ್ಲ ಐಟಮ್ಸ್ ಬೇಕು ಅಂತಂದ್ರೆ ನಾವು ಯಾವ ರೀತಿ ಈಗ ಆನ್ಲೈನ್ ಅಲ್ಲಿ ಏನಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ? ಪ್ರತಿ ಶುಕ್ರವಾರ ಶನಿವಾರ ಇಲ್ಲೇ ಇರ್ತೇನ್ರಿ. ಓಕೆ. ಬುಧವಾರದಿಂದ ನನಗೆ ಆರ್ಡರ್ ಕೊಟ್ರ ಅಂದ್ರೆ ಇಲ್ಲಿಗೆ ಬಂದು ಒಯ್ಬಹುದು. ಓಕೆ. ಇಲ್ಲಿಂತ್ರ ನಮ್ಗೆ ಪೋಟ್ರ್ ಗಿಟ್ರ್ ಬುಕ್ ಮಾಡ್ರು ಇಲ್ಲಿಂತ್ರ ಕಳ್ಸಿಕೊಡ್ತಾನೆ. ಓಕೆ. ಅಲ್ಲಿಂದ ಖರ್ಚು ಮಾಡೋ ಬದ್ಲಿ ನಾ ತರ್ತೇನೆ. ಓಕೆ. ಅಲ್ಲಿಂದ ನಾ ಬರ್ತಿರ್ತೇನ್ರಿ ಹೆಂಗಾರು. ಪ್ರತಿ ಶನಿವಾರ ಬರ್ತೇನೆ ನಾನು. ಹಾ. ಪ್ರತಿ ಶನಿವಾರ ಬಂದು ಇಲ್ಲಿ ಹೋದ್ರ ಈ ಸಂತಿ ನೋಡಿದಂಗ ಆಗತ್ತ. ಹಾ. ಪ್ರತಿ ಅವ್ರಿಗೆ ಒಂದು ಇದಾಗತ್ರಿ. ಆರ್ಗ್ಯಾನಿಕ್ ಪ್ರಾಡಕ್ಟ್ ಇಲ್ಲಿ ಸಿಗತೈತ್ರಿ. ಓಕೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ 9901484150. ಓಕೆ. ಥ್ಯಾಂಕ್ ಯು. ನಮಸ್ಕಾರ. ಹಾಯ್ ಸರ್, ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಶಿವಪ್ರಸಾದ್ ಅಂತ ಸರ್. ಸರ್ ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಚಳ್ಳಕೆರೆ ಹತ್ರ ದೊಣ್ಣೆಹಳ್ಳಿಯಿಂದ. ಚಳ್ಳಕೆರೆ ಹತ್ರ ಚಿತ್ರದುರ್ಗ. ಚಿತ್ರದುರ್ಗ ಡಿಸ್ಟಿಕ್. ಸರ್ ಈಗ ಈ ಒಂದು ಮಳಿಗೆನಲ್ಲಿ ಅಂದ್ರೆ ರೈತ ಸಂತೆನ ಮಳಿಗೆನಲ್ಲಿ ಏನ್ ಮಾರಾಟ ಮಾಡ್ತಾ ಇದ್ದೀರಾ? ಸರ್ ಮಾವಿನ ಹಣ್ಣು ಮಾರ್ತಾ ಇದೀವಿ ಸರ್. ಓಕೆ ಸರ್, ಇದು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್? ಆರ್ಗ್ಯಾನಿಕ್ ಸರ್. ನಾವು Organic. ಫಸ್ಟ್ ಏನು ಗಿಡ ಇಟ್ಟಾಗ್ಲಿಂದ ಹಾ. ಸುಭಾಷ್ ಪಾಳೇಕರ್ ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ ಅಲ್ಲಿ ನಾವು ಫಾಲೋ ಮಾಡ್ತಾ ಇದೀವಿ. ಓಕೆ. ಗಿಡಕ್ಕೆ ಬಂದ್ಬಿಟ್ಟು ಜೀವಾಮೃತ ಕೊಡ್ತಾ ಇದೀವಿ. ಓಕೆ. ಸ್ಪ್ರೇ ಬಂದ್ಬಿಟ್ಟು ನೀಮಾಸ್ತ್ರ, ಓಕೆ. ನೀಮ್ ಆಯಿಲ್ ಅದು ಸ್ಪ್ರೇ ಮಾಡ್ತೀವಿ. ಅಂದ್ರೆ ಈಗ ಯಾವುದೇ ರೀತಿ ಕೆಮಿಕಲ್ ಪೆಸ್ಟಿಸೈಡ್ ಫ್ರೀ ಅಂತಾನೆ ಹೇಳ್ಬೋದು. ಹೌದೌದು. ಓಕೆ. ಇಟ್ಸ್ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್. Organic. ಮತ್ತೆ ಈಗ ಹಣ್ಣು ಮಾಡ್ಬೇಕಾದ್ರೂ ನೀವು ನ್ಯಾಚುರಲ್ ಮೆಥಡ್ Natural, sir. ಅಂದ್ರೆ ಏನು ಏನು ಈ ಗಿಡದಲ್ಲಿ ಭತ್ತದ ಹುಲ್ಲು ಅದನ್ನೆಲ್ಲ? ಗಿಡದಲ್ಲಿ ರೆಡಿ ಈಗ ಬಲ್ದಿರುತ್ತಲ್ಲ ಹಾ. ಅಂತ ಹಣ್ಣನ್ನ ಪಿಕ್ ಮಾಡ್ಬಿಟ್ಟು ನಾವು ಓಕೆ. 1 ವೀಕಿಗೆ ಎಷ್ಟು ಬೇಕೋ ಅಷ್ಟು ನಮ್ದು ಶೆಡ್ ಇದೆ. ಓಕೆ. ಕೆಳಗಡೆ ಹುಲ್ಲು ಹಾಕ್ಬಿಟ್ಟು ಹಾ. ಹಣ್ಣು ಹಾಕಿ ಮತ್ತೆ ಹುಲ್ಲು ಹಾಕ್ಬಿಡ್ತಿದ್ದ. ಅಂದ್ರೆ ಈಗ ಏನು ಟ್ರೆಡಿಷನಲ್ ಮೆಥಡ್ ಅಲ್ಲಿ ನೀವು ಹಣ್ಣು ಮಾಡ್ತಾ ಇದ್ದೀರಾ? ಹೌದು. ಓಕೆ. ನಿಮ್ಮಲ್ಲಿ ಯಾವೆಲ್ಲ ವೆರೈಟೀಸ್ ಆಫ್ ಮ್ಯಾಂಗೋ ಸಿಗುತ್ತೆ? ಕೇಸರಿ, ದಸರಿ, ಬೇನಿಶು, ಮಲ್ಲಿಕಾ ಓಕೆ. ಮತ್ತೆ ಒಂದೆರಡು ನಾಟಿ ವೆರೈಟಿ ಇದೆ. ಓಕೆ. ಇದು ಮಲ್ಲಿಕಾ ಅಲ್ವಾ? ಏನಿದೆ ಸರ್ ಇದು ಕಾಸ್ಟ್? ಕೆಜಿ ಏನಿದೆ? ಮಲ್ಲಿಕಾ ಸರ್ ಇದು 170 ಇದೆ. 170 ಇದೆ. ಹಾ. ಓಕೆ. ಮತ್ತೆ ಇನ್ನೊಂದು ಕೇಸರ್ ಅಂತ ಹೇಳಿದ್ರಲ್ವಾ? ಹಾ, ಕೇಸರ್ ಸರ್. ಸರ್ ಇದು ಏನಿದೆ ಸರ್ ಕೆಜಿ? ಇದು 250 ಸರ್. ನೋಡಿ ಕಲರ್ ಹೆಂಗಿದೆ, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇರುತ್ತೆ ಸರ್. ಓಕೆ. ಇದು ಬಂದ್ಬಿಟ್ಟು 250 ಇದೆಯಾ? ಓಕೆ. ಇದು ಸೇಮ್ ಕೇಸರ್. ಓಕೆ. ಇದು ಬಂದ್ಬಿಟ್ಟು ಬಂಗನ್ಪಲ್ಲಿ ಬೇನಿಶಾ ಅಂತಾರಲ್ಲ ಓಕೆ. ಅದು. ಇದೇನಿದೆ ಸರ್ ಕೆಜಿ? ಇದು 150 ಇದೆ. 150 ಇದೆ. ಓಕೆ. ಅದ್ ಬಿಟ್ರೆ ಈಗ ನೀವೇನ್ ಹೇಳಿದ್ರಿ ಲೋಕಲ್ ವೆರೈಟಿ ಅಂತ ಹೇಳಿ? ಹಾ, ಲೋಕಲ್ ನಾಟಿ ವೆರೈಟಿ ಇದು ಬಂದ್ಬಿಟ್ಟು. ಓಕೆ. ಇದು ಹೆಸರು ಏನು ಇದು ಸರ್ ಇದು? ನಾಟಿ ಇದರಲ್ಲಿ ಸ್ವಲ್ಪ ನಾರ್ ಬರುತ್ತೆ. ಓಕೆ. ಹಣ್ಣು ಬಂದ್ಬಿಟ್ಟು ಫುಲ್ ಸ್ವೀಟ್ ಇರುತ್ತೆ ಸರ್. ಓಕೆ. ಅಂದ್ರೆ ಈಗ ನಾವು ಈ ಹಳ್ಳಿನಲ್ಲಿ ಆಲ್ಮೋಸ್ಟ್ ಈಗ ನಾಟಿ ವೆರೈಟಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾ ಇದ್ವಲ್ಲ ಆ ಒಂದು ಮ್ಯಾಂಗೋಸ್ ಎಲ್ಲ. ಹೌದೌದು ಸರ್. ಓಕೆ ಸರ್, ಇದೇನಿದೆ ಕೆಜಿ? ಇದು 200 ಬರುತ್ತೆ. 200 ರುಪೀಸ್. ಸೊ ಈಗ ನಿಮ್ಮಲ್ಲಿ ಈಗ ಸದ್ಯಕ್ಕೆ 4 ತರ ವೆರೈಟೀಸ್ ಆಫ್ ಮ್ಯಾಂಗೋಸ್ ನೀವು ಇಲ್ಲಿ ಮಾರಾಟ ಮಾಡ್ತೀವಿ. ಸೊ ಎಲ್ಲ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಿ ಸರ್. ಓಕೆ ಫೈನ್ ನಾವು ಸರ್. ಈಗ ಬೆಂಗಳೂರಿಗೂ ಕೊರಿಯರ್ ಮಾಡ್ತಾ ಇದೀವಿ. ಹಾ. ಈಗ ಸಪೋಸ್ ನಮಗೆ ಇಷ್ಟು ಬೇಕು ಅಂತಂದ್ರೆ ಹಾ. ನಮ್ದೇ ಪಾಂಪ್ಲೆಟ್ ಇದೆ. ಓಕೆ. ಮಿನಿಮಮ್ ಕೆಜಿ ಬಂದ್ಬಿಟ್ಟು 5 to 10 kg ಇರುತ್ತೆ. ಓಕೆ. ಅಷ್ಟು ಆರ್ಡರ್ ಮಾಡಿದ್ರೆ ನಾವು ಕೊರಿಯರ್ ಮಾಡ್ಕೊಡ್ತೀವಿ. ಕೊರಿಯರ್ ಮಾಡ್ತೀರಾ? ಓಕೆ. ಎಲ್ಲ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಓಕೆ ಸರ್. ಈಗ ನಿಮ್ಮ ವಾಟ್ಸ್ಆಪ್ ನಂಬರ್ ಹೇಳ್ತೀರಾ ನಮ್ಗೆ ಏನಾದ್ರು? 7411 ಓಕೆ. 727 ಓಕೆ. 097. ಓಕೆ. ಈ ನಂಬರ್ಗೆ ನಾವು ವಾಟ್ಸ್ಆಪ್ ಮಾಡಿದ್ರೆ ವಾಟ್ಸ್ಆಪ್ ಮಾಡಿ ಕಾಲ್ ಮಾಡಿದ್ರು ನಾವು ಬ್ಯಾಂಗ್ಳೂರಲ್ಲಿ ನೀವು ಕೊರಿಯರ್ ಥ್ರೂ ಕಳ್ಸಿಕೊಡ್ತೀವಿ. ಹೌದು. ಮಿನಿಮಮ್ ಆರ್ಡರ್ ಬಂದ್ಬಿಟ್ಟು 5 kg. 5 to 10 kg. 5 to 10. ಮಿನಿಮಮ್ 5 ಇಂದ 10, ಮ್ಯಾಕ್ಸಿಮಮ್ 10 ಅಷ್ಟೇ. ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಎಲ್ಲ ಹಣ್ಣು ಇದಾಗುತ್ತೆ. ಸೆಮಿ ರೈಪನ್ ಫ್ರೂಟ್ ಈ ತರ ಇರಕ ಹಣ್ಣನ್ನ ಹಾ. ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ. ಯಾಕಂದ್ರೆ ಹಣ್ಣು ಮಾಡಿದ್ರೆ ಫುಲ್ ಮೆತ್ತಗಾಗೋಗುತ್ತೆ. ಓಕೆ. ಅಂದ್ರೆ ಈಗ ಕಳಿಸಿದ್ರೆ ನಿಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಹಣ್ಣಾಗಿರುತ್ತೆ. ಓಕೆ ಫೈನ್ ಸರ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಯ್ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ನಿಮ್ಮ ಹೆಸರು? ಸೌಮ್ಯ. ಮೇಡಮ್ ಸೌಮ್ಯ ಅವರು ಎಲ್ಲಿಂದ ಬರ್ತಾರೆ? ನಮ್ದು ಹೊನ್ನೆಬಾಗಿ ಗ್ರಾಮ ಸರ್, ತುಮಕೂರು ಡಿಸ್ಟಿಕ್ ಬರುತ್ತೆ, ತುಮಕೂರು? ಚಿಕ್ಕನಾಯಕನಹಳ್ಳಿ ತಾಲೂಕು. ಚಿಕ್ಕನಾಯಕನಹಳ್ಳಿ ತಾಲೂಕು. ಸೊ ಈಗ ಒಂದು ಗ್ರಾಮಾಂತರ ಭಾಗದಿಂದ ಬಂದು ಈ ಬೆಂಗಳೂರು ನಗರದಲ್ಲಿ ಸಂತೆ. ಸೊ ಈ ಒಂದು ಸಂತೆನಲ್ಲಿ ನೀವು ನಿಮ್ಮ ಒಂದು ಪ್ರಾಡಕ್ಟ್ಸ್ ಗಳನ್ನ ಮಾರಾಟ ಮಾಡ್ತಾರೆ. ಏನೆಲ್ಲ ಪ್ರಾಡಕ್ಟ್ಸ್ ಮಾರಾಟ ಮಾಡ್ತಾರೆ ಸರ್ ಪ್ರಾಡಕ್ಟ್ಸ್ ಅಂದ್ರೆ ನಾವು ಈಗ ರಾಗಿ, ತೆಂಗು ಮತ್ತೆ ಅಡಿಕೆ ಬೆಳೆಗಾರರಾಗಿರೋದ್ರಿಂದ ರಾಗಿ ಮೌಲ್ಯವರ್ಧನೆಯಾಗಿ ಮಾಡಿರೋದು. ರಾಗಿ ಹಾಲ್ವಾ ಇದೆ, ರಾಗಿ ಹಾಲಿದೆ. ಓಕೆ. ಮತ್ತೆ ಈಗ ಮಕ್ಳಿಗೋಸ್ಕರ ರಾಗಿ ಸರಿ ಪೌಡರ್ ಮಾಡ್ತೀವಿ. ಅಂದ್ರೆ ಈಗ ಬರೀ ಒಂದು 6 ತಿಂಗಳು ಮಕ್ಳು ಆದ್ಮೇಲೆ ನಾವು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಲ್ಲ, ಅದಾದ್ಮೇಲೆ ಸುಮಾರು ಜನ ತಗೊಳ್ಳೋದೇ ಇಲ್ಲ, ಮೊಳಕೆ ಬರ್ಸಿರೋ ರಾಗಿ ಹಿಟ್ಟಿಂದಿದು. ಓಕೆ. ನಾವ್ ಇದು ನಿಮ್ಗೆ ಈ ತರ ಬಂದ್ಬಿಡುತ್ತೆ, ಬಿಳಿ ಕಣ ಬಟ್ಟೆಯಲ್ಲಿ ಸಾಣಿಸ್ಬಿಟ್ಟು ಮಾಡೋದು ಇದು ಪೌಡರ್. ಓಕೆ. ಏನ್ ನಾವು ಹಳ್ಳಿ ಭಾಗದಲ್ಲಿ ಸರಿ ಅಂತ ಹೇಳ್ತೀವಿ, ರಾಗಿ ಸರಿ ಅಂತ ಹೇಳ್ತೀವಲ್ಲ, ಬೇಕಾದ್ರೆ ಇದನ್ನ ಒಂದ್ 5 ವರ್ಷ ಮಕ್ಳಾದ್ಮೇಲೆ ಬಿಟ್ಬಿಡ್ತಾರೆ, ಮಕ್ಳು ತಿನ್ನಲ್ಲ.
ಓಕೆ ಅದೇನಿಲ್ಲ, ಜಸ್ಟ್ ಬರೀ ಒಳಗಡೆ ಹಿಟ್ಟಷ್ಟೇ ಸರ್. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ ಇದನ್ನ ಬೆಳಗ್ಗೆ ಹೊತ್ತು ಮಕ್ಳಿಗೆ ಹಾಕೊಡ್ಬೋದು, ಇಲ್ಲ ಅಂದ್ರೆ ಲೈಕ್ ಏಜ್ ಗ್ರೂಪ್ ಆದವರು ಕಾಫಿ ಟೀ ಬದಲು ಹಾ ಅವರು ಸೇವಿಸಬಹುದು. Okay. ಅಥವಾ ಈಗ ತಿಂದಲೇ ಇರೋ ಮಕ್ಳಿಗೆ ಸ್ವಲ್ಪ ಈಗ ಹೊಸದಾಗಿ ಏನೋ ಪ್ಯಾನ್ ಕೇಕ್ ಅಂತ ಮಾಡ್ತಾರಲ್ಲ, ಸ್ವಲ್ಪ ದೋಸೆ ಹಿಟ್ ಜೊತೆ ಅದೇ ಹಾಕಿ ಪ್ಯಾನ್ ಕೇಕ್ ತರ ಮಾಡ್ಕೊಡ್ಬೋದು, ರೊಟ್ಟಿ ಮಾಡ್ಕೊಡ್ಬೋದು, ಆತರ ಎಲ್ಲ ಮಾಡ್ಬೋದು. ಹಾ. ಅದ್ ಬಿಟ್ರೆ ಮತ್ತೆ ನಾವು ಈ ಮಾವಿನಕಾಯಿ ಮರಗಳಿರೋದ್ರಿಂದ ನಾವು ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡಿದೀವಿ. ಓಕೆ ಮತ್ತೆ ಅದ್ರದ್ದು ಆಮ್ಚೂರ್ ಪೌಡರ್ ಕೂಡ ಇದೆ. ಓಕೆ ಮತ್ತೆ ಸೋಲಾರ್ ಡ್ರೈ ಮಾಡಿ ಇದು ಹಂಗೆ ರಾ ಕ್ಯಾಂಡಿ ತರ, ಆಮ್ಲ ಕ್ಯಾಂಡಿ ತರ ತಿನ್ಬೋದು. ಅಂದ್ರೆ ಇದು ಬಂದ್ಬಿಟ್ಟು ಮ್ಯಾಂಗೋ ಕ್ಯಾಂಡಿ, ಮ್ಯಾಂಗೋ ಕ್ಯಾಂಡಿ ಸಾಲ್ಟ್ ಅಂದ್ರೆ ಸಾಲ್ಟ್ ಸ್ಪ್ರಿಂಕಲ್ ಸ್ಪ್ರಿಂಕಲ್ ಮಾಡಿ, ಅಂದ್ರೆ ಈಗ ನೀವು ಒಣಗಿಸಿ ಅದನ್ನ ಮಾರಾಟ ಆಲ್ ಮಾಡ್ತಾರೆ. ಸೀಸನ್ ಅವೈಲಬಲ್ ಇರ್ಲಿ ಅಂತ ಓಕೆ, ಅದು ಬಿಟ್ರೆ ಇದು ಮ್ಯಾಂಗೋದು ಪೌಡರ್. ಮ್ಯಾಂಗೋ ಪೌಡರ್ ಇದೆ, ಓಕೆ ಆಮ್ಚೂರ್ ಪೌಡರ್ ಇದೆ. ಆಮ್ಚೂರ್ ಪೌಡರ್ ಸೊ ನಿಮ್ಗೆ ಇದು ಐರನ್ ರಿಚ್ ಇರುತ್ತೆ, ಎ ಸಿ ಇ ಕಂಟೆಂಟ್ ವಿಟಮಿನ್ಸ್ ರಿಚ್ ಇರುತ್ತೆ. ಓಕೆ, ಇದಕ್ಕೆ ನಾವು ಸ್ವಲ್ಪ ಅಜ್ವೈನು ಮತ್ತೆ ಜೀರಿಗೆ ಆಡ್ ಅಂದ್ರೆ ಮಾಡಿ. ಇಟ್ಸ್ ಗುಡ್ ಫಾರ್ ಡೈಜೆಷನ್. ಹಾ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಡೈಜೆಷನ್ ಗಿಂತ ಇದರಲ್ಲಿ ನಿಮ್ಗೆ ಗ್ಲೋನೆಸ್ ಬರುತ್ತೆ, ಸ್ಕಿನ್ ಮತ್ತೆ ಹೇರ್. ಅಂದ್ರೆ ಏನೀಗ ಡಿಟಾಕ್ಸಿನ್ ಆಗುತ್ತೆ ಬಾಡಿ. ಹಾ, ಡಿಟಾಕ್ ಈಗ ಯಾರು ಅಜ್ವೈನ್ ವಾಟರ್, ಜೀರಾ ವಾಟರ್ ಅಂತ ತಗೋತಾರಲ್ವಾ, ಓಕೆ ಅವರು ತಗೋಬಹುದು. ಸೇಮ್ ಲೈಕ್ ಹಾಜ್ಮೋಲಾ ಟೇಸ್ಟೇ ಬರುತ್ತೆ ನಿಮ್ಗೆ. ಈಗ ಟ್ರಾವೆಲಿಂಗ್ ಅಲ್ಲಿ ಇದ್ದಾಗ ಓಕೆ ನೀವು ತಗೊಂಡ್ರೆ ಆಟೋಮೆಟಿಕ್ ಆಗಿ ನೀವು ವಾಮಿಟಿಂಗ್ ಸೆನ್ಸೇಷನ್ ಕೂಡ ಕಮ್ಮಿ ಆಗುತ್ತೆ. ಈಗ ಹಾಜ್ಮೋಲಾ ಏನ್ ತಿಂತಾ ಇದ್ರೋ ಆ ಫ್ಲೇವರ್ ಬಂದ್ಬಿಡುತ್ತೆ ನಿಮ್ಗೆ. ಓಕೆ ಇದು ಐರನ್ ರಿಚ್ ಇರೋದ್ರಿಂದ ನಿಮ್ಗೆ ಲೈಕ್ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ ಅಂಡ್ ಆಲ್ಸೋ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಂಟ್ರೋಲ್ ಆಗುತ್ತೆ. ಸಿಟ್ರಿಕ್ ಕಂಟೆಂಟ್ ಇರುತ್ತಲ್ಲ, ವೈಟಮಿನ್ ಸಿ ಇರೋದ್ರಿಂದ. ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಹಾ, ಮತ್ತೆ ಈಗ ನಮ್ಗೆ ಅಡಿಕೆ ಬೆಳೆಯೋದ್ರಿಂದ ಈಗ ಮೌತ್ ಫ್ರೆಶ್ನರ್ ಮಾಡಿದೀವಿ ಸರ್. ಓಕೆ ಅಂದ್ರೆ ಈಗ ಹೆವಿ ಮೀಲ್ಸ್ ಆದ್ಮೇಲೆ ಈಗ ನಾವು ಹೋಟೆಲ್ಸ್ ಅಲ್ಲಿ ಬರೀ ಶುಗರ್ ಕೋಟೆಡ್ ಸೋಂಪ್ ನೋಡ್ತಾ ಇದೀವಿ. ಓಕೆ ಅದ್ರ ಬದಲು ನಾವ್ ಇದನ್ನ ಎಲ್ಲಾ ತರ ಮಲ್ಟಿಪಲ್ ಹರ್ಬ್ಸ್ ಅನ್ನೋದೇ ಮರ್ತೋಗಿದೆ. ಈಗ ಜಾಯ್ಕಾಯಿ, ಬಜೆ, ಹಿಪ್ಲಿ ಇದೆಲ್ಲ ಗೊತ್ತಿಲ್ಲ ಈಗ ಸುಮಾರು ಜನಕ್ಕೆ. ಓಕೆ ಅದನ್ನೆಲ್ಲ ಆಡ್ ಮಾಡಿದ್ರೆ ಲೈಕ್ ನಿಮಗೆ ಈಗ ಊಟ ಆದ್ಮೇಲೆ ಒಂದು ಫುಲ್ ಮೀಲ್ಸ್ ಆದ್ಮೇಲೆ ಲೈಕ್ ಒಂದು ಫ್ರೆಶ್ನೆಸ್ ಫೀಲ್ ಇರ್ಬೇಕು. ಮೌತ್ ಫ್ರೆಶ್ನರ್ ಅಂದ್ರೆ ಬರೀ ಮೌತಿಗೆ ಮಾತ್ರ ಅಲ್ಲ, ಇಡೀ ಬಾಡಿಗೆ ಗಿಡಿನೆಸ್ ಫ್ರೀ ಫೀಲ್ ಆಗುತ್ತೆ, ಟೈರ್ಡ್ನೆಸ್ ಫೀಲ್ ಆಗುತ್ತೆ, ಮತ್ತೆ ಪ್ರಾಪರ್ ಡೈಜೆಷನ್ ಆಗಬೇಕು. ಪ್ರಾಪರ್ ಡೈಜೆಷನ್. ಈಗ ತಾಂಬೂಲ ಅನ್ನೋದು ಮರ್ತಿದ್ರು, ಸೊ ಹಂಗಾಗಿ ಇದಕ್ಕೆ ವಿಳೆದೆಲೆ ಹಾ. ಆಮೇಲೆ ವಾಟರ್ ಮೆಲನ್ ಸೀಡ್ಸ್ ಅಂದ್ರೆ ಈಗ ಯಾವುದೇ ರೀತಿ ಏಜ್ ರೆಸ್ಟ್ರಿಕ್ಷನ್ಸ್ ಇಲ್ದೇನೆ ನಾವು ತಗೋಬಹುದು. ಎಲ್ಲರೂ ತಗೋಬಹುದು. ಯೂಶಲಿ ಈ ತರ ಮಸಾಲೆ ಅಡಿಕೆ ಅಂತ ಬಾಣಂತಿರಿಗೆ ಮಾಡ್ಕೊಡ್ತಾ ಇದ್ರು. ಓಕೆ, ಬಜೆ, ಜಾಯ್ ಅಂದ್ರೆ ಮಗು ಹಾಲು ಸರಾಗವಾಗಿ ಬರುತ್ತೆ. ಮತ್ತೆ ಅದು ಮಕ್ಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದ್ರು ಇದ್ರೆ ಈ ಗಸಗಸೆ ಎಲ್ಲ ಹಾಕಿ. ಗಸಗಸೆ, ಕೊಬ್ಬರಿ, ಆಮೇಲೆ ಇದಕ್ಕೆ ವಿಳೆದೆಲೆನೂ ಹಾಕಿರ್ತೀವಿ. ಯೂಶಲಿ ರೋಸ್ ಪೆಟಲ್ಸ್ ಹಾಕ್ತಾರೆ, ಓಕೆ ನಾವ್ ಅದ್ರ ಬದಲು ದಾಸವಾಳ ದಳ ಹಾಕಿದೀವಿ. ಓಕೆ ಅದು ಕೂಡ ಡಿಟಾಕ್ಸಿಫೈ ಆಗುತ್ತಲ್ಲ, ಸೊ ಹಾಗಾಗಿ ಬಾಡಿಲಿ. ಅಂಡ್ ಇದಕ್ಕೆ ಅಡಿಕೆ ಕೂಡ ಹಾಕಿರ್ತೀವಿ, ಅಂದ್ರೆ ಗೀ ರೋಸ್ಟ್ ಮಾಡಿರ್ತೀವಿ. ಓಕೆ, ಅಂದ್ರೆ ಈಗ ತುಪ್ಪ ಹಾಕಿ ರೋಸ್ಟ್ ಮಾಡ್ತೀರಾ? ಇದೊಂದ್ ಮಾತ್ರ ಗೀ ರೋಸ್ಟ್ ಮಾಡ್ತೀವಿ ಅಡಿಕೆನ ಮೃದು ಬರ್ಲಿ ಅಂತ. ಓಕೆ, ಇನ್ ಮಿಕ್ಕಿದೆಲ್ಲದನ್ನು ಡ್ರೈ ರೋಸ್ಟ್ ಮಾಡ್ತೀವಿ. ಓಕೆ. ಸೊ ಈ ತರ ಎಲ್ಲ ಪ್ರಾಡಕ್ಟ್ಸ್ ಇದು ಮಾಡ್ತೀರಾ. ಮತ್ತೆ ಈಗ ನೀವು ಹೇಳಿದ್ರಿ ರಾಗಿ ಹಲ್ವಾ ಅಂತ. ಹಾ, ರಾಗಿ ಹಾಲ್ಬಾ ಇದೆ. ಓಕೆ, ಇದೆಲ್ಲ ಪಿಕಲ್ಸ್ ಮೇಡಮ್ ಇದು? ಹಾ ಸರ್, ಇದು ಯೂಶಲಿ ಈಗ ಡ್ರೈ ಮ್ಯಾಂಗೋ ನೋಡಿದ್ರಲ್ಲ, ಹಾ. ಇದೇ ಡ್ರೈ ಮ್ಯಾಂಗೋದನೇ ಪಿಕ್ಕಲ್ ಇದು. ಓಕೆ, ಸೊ ಇದೆಲ್ಲ ಕಾಸ್ಟ್ ಏನಿದೆ ಮೇಡಮ್ ಇದು? ಹಾ ರೇಟ್ ಎಷ್ಟಿದೆ? ಸರ್, ಇದು 70 rupees ಬರುತ್ತೆ, 1/4 kg. ಓಕೆ, 70 ಬರುತ್ತೆ, ಅರ್ಧ kg 140 ಬರುತ್ತೆ. ಓಕೆ. ಇದು ಹಲ್ವಾ ಏನಿದೆ ಮೇಡಮ್ ಇದು? ಹಾಲ್ಬಾಯ್ ಸರ್, ರಾಗಿ ಹಾಲ್ಬಾಯ್ ಅಂದ್ರೆ ರಾಗಿನ ಓವರ್ ನೈಟ್ ಸೋಕ್ ಮಾಡಿ ಓಕೆ, ನಾವ್ ಅದಕ್ಕೆ ಬೆಲ್ಲನ ಆಡ್ ಮಾಡ್ಬಿಟ್ಟು ಓಕೆ, 1 hour ಕೈ ಬಿಡದೆ ಮಾಡ್ಬೇಕು, Okay. ಪಾಕದಲ್ಲಿ ಮಾಡ್ಕೊಂಡು. ಓಕೆ. ರಾಗಿ ಮತ್ತೆ ಆರ್ಗ್ಯಾನಿಕ್ ಜಾಗ್ರಿ ಎರಡೇ, ಸಾವಯವದಲ್ಲಿ ಬೆಳೆದಿರುವಂತಹ ರಾಗಿ ಮತ್ತೆ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಸರ್. ಓಕೆ, ಇದನ್ನೆಲ್ಲ ಈ ಒಂದು ಹಾ. ರೈತ ಸಂಘದ ಸಂತೆನಲ್ಲಿ ನೀವು ಅಂದ್ರೆ ಇಲ್ಲಿ ಏನ್ ಐಟಮ್ಸ್ ಇದೆಯೋ ಅದು ಆಲ್ಮೋಸ್ಟ್ ಇದ್ರಲ್ಲಿ ಎಲ್ಲದೂ ಕೂಡ ಈಗ ಅಜ್ಜಿಂದ್ರ ಕಾಲದ ಎಲ್ಲ ರೆಸಿಪೀಸ್, ಅಂದ್ರೆ ಈಗ- ಗ್ರಾನಿ ರೆಸಿಪಿ ಅಂತ ಹೇಳ್ತೀವಲ್ಲ ಆ ತರ ಸೊ ಅದನ್ನ ನೀವು ನಗರವಾಸಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿ. ಇಂಟ್ರೊಡ್ಯೂಸ್ ಮಾಡಿ. ಇನ್ನೊಂದು ಜೋಳದ ಹಪ್ಪಳ ಅಂತ ಬರುತ್ತೆ, ಜೋಳ ಮತ್ತೆ ರಾಗಿ ಇದು ಹಪ್ಪಳ. ಹಾ. ಯೂಶಲಿ ಇದನ್ನ ನಾವು ಹುಲ್ ಮೇಲೆ ಒಣಾಕ್ತಿವಿ ಓಕೆ, ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಸೀರೆ ಈ ತರ ಎಲ್ಲ ಮಾಡ್ತಾರೆ. ಹಾ, ಇದು ಆಕ್ಚುಲಿ ಹುಲ್ ಮೇಲೆ ಒಣಗಾಕೋದು, ರಾಗಿ ಹುಲ್ ಮೇಲೆ. ಓಕೆ, ಬಿಸಿಲಲ್ಲಿ ಮಾತ್ರ ಮಾಡೋದು, ರಾಗಿ ಹುಲ್ ಮೇಲೆ ಒಣಾಕ್ಬಿಟ್ಟು ಮಾಡೋದು. ಜೋಳ ಮತ್ತೆ ಸ್ಪ್ರೌಟೆಡ್ ರಾಗಿ ಪೌಡರ್ ಇದೆಯಲ್ಲ, ಹಾ, ಅದನ್ನ ಮಾಡಿರ್ತಕ್ಕಂಥ ರಾಗಿ ಪೌಡರ್ ಇಂದ ಎರಡರಿಂದ ಮಾಡಿ, ಸೊ ಮಿಲೆಟ್ ಪಾಪಡ್ ಆಗುತ್ತೆ. ಇದು ಸ್ಟವ್ ಅಲ್ಲೂ ಮಾಡ್ಕೋಬಹುದು, ಎಣ್ಣೆಲ್ಲೂ ಕರಿಬಹುದು, ಮತ್ತೆ ಓವನ್ ಅಲ್ಲೂ ಕೂಡ ಮಾಡ್ಕೋಬಹುದು ಆರಾಮಾಗಿ. ಓಕೆ. ಈ ಎಲ್ಲ ಐಟಮ್ಸ್ ಗಳು ಈ ಒಂದು ಸಂತೆನಲ್ಲಿ ನೀವು ಮಾರಾಟ ಮಾಡ್ತಾರೆ. ಸೊ ಇದು ಬಿಟ್ಟು ನಮಗೆ ಈ ಐಟಮ್ಸ್ ಗಳೆಲ್ಲ ಬೇಕು ಅಂತಂದ್ರೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಡೆಲಿವರ್ ಮಾಡಿ, ಸಂತೆಗೆ ಬಂದು ತಗೋಬಹುದು, ತೊಂದ್ರೆ ಇಲ್ಲ. ಇಲ್ಲಾಂದ್ರೆ ಕಲೆಕ್ಟ್ ಮಾಡ್ಕೋಬಹುದು, ಇಲ್ಲ ವಾಟ್ಸ್ಆಪ್ ಮಾಡಿದ್ರೆ ಡೆಲಿವರ್ ಮಾಡ್ತಾರೆ. ರಿಪ್ಲೈ ಮಾಡ್ತೀವಿ. ಓಕೆ ಮೇಡಮ್, ತಮ್ಮ ಕಾಂಟ್ಯಾಕ್ಟ್ ನಂಬರು? 8050614651. ಓಕೆ, ಥ್ಯಾಂಕ್ ಯು ಮ್ಯಾಮ್.